ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪ ಓಲಗಾಸ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಅಮ್ಮ ಶಿವರಾತ್ರಿ ಹಬ್ಬಕ್ಕೆ ಮಾಡಿದ ಲಾಡು ಹೇಗೆ ಮಾಡ್ತಾಳೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ 1/4 kg ಬೆಲ್ಲ, ಅದು ಕರಗುವಷ್ಟು ನೀರು ಹಾಕಿ ಕರಗಿಸ್ತಾ ಇದ್ದಾಳೆ. ಅನ್ನ ಕರಗಿಸಿದ ಮೇಲೆ ಮತ್ತೆ ಗ್ಯಾಸ್ ಮೇಲೆ ಇಟ್ಟು ಫುಲ್ ಬೆಲ್ಲ ಎಲ್ಲ ನೀಟಾಗಿ ಕರಗುವಷ್ಟು ಗ್ಯಾಸ್ ಮೇಲೆ ಇಡಬೇಕು. ಇದನ್ನು ನಾವು ಪಂಚಮಿ ಹಬ್ಬಕ್ಕೆ ಮತ್ತು ಶಿವರಾತ್ರಿ ಹಬ್ಬಕ್ಕೆ ಮಾಡುವಂತಹ ಅಳ್ಳಿಟ್ಟು ಉಂಡೆ. ಇದಕ್ಕೆ ನೀರು ಜಾಸ್ತಿ ಹಾಕಬೇಡಿ, ಸ್ವಲ್ಪ ಹಾಕಿದರೆ ಸಾಕಾಗ್ತದೆ. ಜಾಸ್ತಿ ಹಾಕಿದರೆ ಉಂಡೆ ಸಪ್ಪೆ ಆಗ್ತದೆ, ಸಿಹಿ ಕಮ್ಮಿ ಆಗ್ತದೆ. ಅದಕ್ಕೆ ಸ್ವಲ್ಪ ನೀರು ಹಾಕಿದರೆ ಸಾಕು. ಇದಕ್ಕೆ ಆಣ ಹಿಡಿಯುವ ಅವಶ್ಯಕತೆ ಇಲ್ಲ, ಬೆಲ್ಲ ನೀಟಾಗಿ ಕರಗಿದರೆ ಸಾಕಾಗ್ತದೆ. ನೋಡಿ, ಹೀಗೆ ಒಂದು ಬೆಲ್ಲ ಕಾಣದ ಹಾಗೆ ಇದ್ದರೆ ಸಾಕು. ಹೀಗೆ ಇದನ್ನು ಗ್ಯಾಸ್ ಆಫ್ ಮಾಡಿ ಇದಕ್ಕೆ ಹಿಟ್ಟು ಗೋಧಿಯನ್ನು ನೀಟಾಗಿ ಬಿಸಿ ಮಾಡಿ ಸ್ವಲ್ಪ ಪುಟಾಣಿ ಕೂಡಿಸಿ ಹಿಟ್ಟು ಹಾಕ್ಸಿದ್ದಾವೆ. ನೋಡಿ, ಈಗ ಅದೇ ಹಿಟ್ಟನ್ನು ಜೇಡಿ ಹಿಡಿದು ಬೆಲ್ಲದ ಆಣವನ್ನು ಸೋಸ್ಕೋಬೇಕು. ಬೆಲ್ಲದಲ್ಲಿದ್ದ ಸಣ್ಣ ಸಣ್ಣ ಹಳ್ಳು ಮತ್ತು ಕಡ್ಡಿಗಳು ಬರ್ತದೆ. ಮತ್ತು ಈಗ ನೋಡಿ, ನೀಟಾಗಿ ಹಿಟ್ಟು ಮತ್ತು ಆಣವನ್ನು ನೀಟಾಗಿ ಕಲಿಸ್ಕೋಬೇಕು. ನೋಡ್ಕೊಂಡು ಕಲಿಸ್ಕೋಬೇಕು. ಅದು ಹಿಟ್ಟಿಗೆ ಎಷ್ಟು ಆಣ ಬೇಕೋ ಅಷ್ಟೇ ಕಲಿಸ್ಕೋಬೇಕು ನೀಟಾಗಿ. ಜಾಸ್ತಿ ಗಟ್ಟಿ ಆಗಬಾರ್ದು, ಸ್ವಲ್ಪ ಮಿದುವಲ್ಲಿದ್ದರೆ ಸಾಕಾಗ್ತದೆ. ನೋಡಿ, ನಮಗೆ ಎಷ್ಟು ಉಂಡೆ ಬೇಕೋ ಅದರ ಮೇಲೆ ಹಿಟ್ಟು ಮತ್ತು ಆಣವನ್ನು ಹಾಕಬೇಕಾಗ್ತದೆ. ಮತ್ತು ಅದಕ್ಕೆ ಮೇಲೆ ಒಣ ಕೊಬ್ಬರಿಯನ್ನು ಹಾಕಬೇಕು, ಮತ್ತು ಏಲಕ್ಕಿ ಪೌಡರ್ ಸಹ ಹಾಕ್ಬೋದು. ಹಾಕಿ ನೀಟಾಗಿ ಕಲಸಿ ಅದು ನೋಡಬೇಕು, ಉಂಡೆ ಕಟ್ಟುವ ಹಾಗೆ ಬರ್ತದಾ ಇಲ್ವಾ ಅಂತ. ನೋಡಿ, ಹೀಗೆಲ್ಲ ಆಗಿದ ಮೇಲೆ ಉಂಡೆ ಕಟ್ಟಬೇಕು. ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನು ಕಟ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್. ಇನ್ನು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.